ವಕ್ಫ್ ಆಸ್ತಿ ಕಬಳಿಕೆ ವಿವಾದ ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹಚ್ಚಿದೆ. ವಕ್ಫ್ ಆಸ್ತಿ ಕಬಳಿಕೆ ಮೌನವಾಗಿರಲು ವಿಜೇಂದ್ರ 150 ಕೋಟಿ ಆಮಿಷ ಒಡ್ಡಿದ್ರಂತೆ ಅಂತ ಕಾಂಗ್ರೆಸ್ ಬಾಂಬ್ ಸಿಡಿಸಿತ್ತು. ಇದರ ಮಧ್ಯೆ ಅನ್ವರ್ ಮಾಣಿಪ್ಪಾಡಿ ಹೊಸ ಬಾಂಬ್ ಸಿಡಿಸಿ ವಿವಾದದ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಿದ್ದಾರೆ. ವಕ್ಫ್ ಆಸ್ತಿ ಕಬಳಿಕೆ ವಿವಾದ ಕಾಂಗ್ರೆಸ್ಗೆ ತಿರುಗುಬಾಣ. ಕಾಂಗ್ರೆಸ್ಸಿಗರೇ ಆಮಿಷ ಒಡ್ಡಿದ್ರು ಅಂತ ಮಾಣಿಪ್ಪಾಡಿ ಬಾಂಬ್. ರಾಜ್ಯದಲ್ಲಿ ವಕ್ಫ್ ಆಸ್ತಿ ವಿವಾದ ರಣರಣ ಅನ್ನುತ್ತಿದೆ. ಅದರಲ್ಲೂ ಈಗ ಅನ್ವರ್ ಮಾಣಿಪ್ಪಾಡಿ ಸಿಡಿಸಿರೋ ಬಾಂಬ್ ವಿವಾದದ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಿದೆ. ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದ ವೇಳೆ ಅನ್ವರ್ ಮಾಣಿಪ್ಪಾಡಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ರು. ಆಗ ವಕ್ಫ್ ಅಕ್ರಮದ ಕುರಿತು ವರದಿ ಸಿದ್ಧಪಡಿಸಿದ್ರು. ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಮೌನವಾಗಿರಲು ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ವಿಜಯೇಂದ್ರ 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರಂತೆ. ಈ ಬಗ್ಗೆ ಮಾಣಿಪ್ಪಾಡಿ ಅವರೇ ಪ್ರಧಾನಿಗೆ ಪತ್ರ ಬರೆದಿದ್ರು ಅನ್ನೋದು ಸಿಎಂ ಆರೋಪ. ಆದ್ರೆ ಈ ಆರೋಪ ತಳ್ಳಿ ಹಾಕಿರೋ ಅನ್ವರ್ ಮಾಣಿಪ್ಪಾಡಿ ಕಾಂಗ್ರೆಸ್ಸಿನವರೇ ಆಮಿಷ ಒಡ್ಡಿದ್ರು ಅಂತ ಬಾಂಬ್ ಸಿಡಿಸಿದ್ದಾರೆ. 90% ಏನೋ ಹೇಳ್ತಾರೆ, ಇದೆಲ್ಲ ಬೇಸ್ಲೆಸ್ ಅವರು. ಯಾಕೆ ಹೇಳಿದ್ರೆ ಈಗ ನಿನ್ನೆ ಹೇಳಿದಾರಲ್ಲ, ಅದು CBI ಕೊಡ್ತೇನೆ ಅಂತೇಳಿ. ದಯವಿಟ್ಟು ಅವರಿಗೆ ಸ್ವಲ್ಪ ಅದು ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಇದ್ದರೆ ಅದನ್ನು ಕೊಡಲಿ. ಭಾಳಷ್ಟು ಮಂದಿ ಬೇರೆ ಬೇರೆ ವಿಧಾನದಲ್ಲಿ ನಂತರ ಬಂದು ಆಮಿಷ ಒಡ್ಡಿದ್ದಾರೆ. 2012, 2013 ಅದರ ನಂತರ ಕೂಡ ಮಾಡಿದ್ದಾರೆ. ಅದು ಕೇವಲ ಕಾಂಗ್ರೆಸ್ ಅವರೇ ಆಗಿದ್ದರು. ವಿಡಿಯೋ ರೆಕಾರ್ಡ್ ಇದೆ ಅಂತ ಸಿದ್ದರಾಮಯ್ಯ ತಿರುಗೇಟು. ಆರೋಪ ತಳ್ಳಿ ಹಾಕಿದ ಮಾಣಿಪ್ಪಾಡಿಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ನೀಡಿದ್ದಾರೆ. ರೆಕಾರ್ಡ್ನಲ್ಲಿ ಹೇಳಿದಾರಪ್ಪ, ವಿಡಿಯೋ ರೆಕಾರ್ಡ್ನಲ್ಲಿ ಇದೆಯಲ್ಲ, ಈಗ ಹೇಳಿಸಿರ್ಬೋದು ನಂಗೆ ಕಾಣಿಸುತ್ತೆ ಅವ್ರಲ್ಲಿ. ಬಟ್ ವಿಡಿಯೋ ರೆಕಾರ್ಡ್ನಲ್ಲಿ ಅವರೇ ಹೇಳಿರೋದು. ಪತ್ರ ಬರೆದವ್ರೆ, ಪ್ರೈಮ್ ಮಿನಿಸ್ಟರ್ಗೆ, ನಡ್ಡಾ ಅವರಿಗೆ ಪತ್ರ ಬರೆದಿದ್ದಾರೆ. ವಾಯ್ಸ್ ಅವ್ರದಾ ಇಲ್ವಾ, ಹೇಳಿಕೆ ಅವ್ರದಾ ಇಲ್ವಾ ಅಂತ ಫಸ್ಟು ನೀವು ಚರ್ಚೆ ಮಾಡಿ, ಆಮೇಲೆ ಮಿಕ್ಕಿದ ವಿಚಾರ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ ಕೂಡ ಇದೆ. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ಅದು ತಗೋಬೇಕನ್ನೋದು ಗೊತ್ತಾಗೋದಿಲ್ಲ. ಅನಾಚಾರ ಮುಚ್ಚಿಕೊಳ್ಳುವ ಯತ್ನ ಎಂದ ಪ್ರಹ್ಲಾದ್ ಜೋಶಿ. ಇನ್ನು ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ವಿಜಯೇಂದ್ರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನ ನೀಡಿದ್ದಾರೆ. ಇದಕ್ಕೇನಾರ ಅರ್ಥ ಇದೆಯಾ? ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಕೊಟ್ಟಂತ ವರದಿನ ಕಾಂಗ್ರೆಸ್ ಮುಖಂಡರನ್ನ ಕಾಪಾಡಿ ಅಂತೇಳಿ ನಾನ್ಯಾಕೆ ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕು? ನಾನ್ಯಾಕೆ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಅವ್ರನ್ನ ಕಾಪಾಡಿ ಅಂತ ನಾನ್ಯಾಕೆ ಕೇಳಬೇಕು? ನನಗೇನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿದಾರ ಕಾಂಗ್ರೆಸ್ ಪಕ್ಷದಲ್ಲಿ? ಇವ್ರು ಏನೋ ಕಪೋಲ ಕಲ್ಪಿತ ಕಥೆಗಳನ್ನ ಸೃಷ್ಟಿ ಮಾಡಿಕೊಂಡು ವಿರೋಧ ಪಕ್ಷದವ್ರನ್ನ ವಿಜೇಂದ್ರನ ಹೆಣಿಬಹುದು ಅಂತಕ್ಕಂಥ ಭ್ರಮೆನಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವು ಕೂಡ ಅವ್ರ ಸವಾಲಿಗೆ ತೊಡೆ ತಟ್ಟಕ್ಕೆ ತಯಾರಿದ್ದೇವೆ. ಕಾಂಗ್ರೆಸ್ ಪಾರ್ಟಿಯವರು ತಮ್ಮ ಸುಳ್ಳನ್ನ ತಾವು ಮಾಡ್ತಾ ಇರುವಂತ ಅಪಚಾರವನ್ನ, ತಾವು ಮಾಡುವಂತ ಅನಾಚಾರವನ್ನ, ತಾವು ಹಿಂದೂಗಳಿಗೆ ಮಾಡ್ತಾ ಇರುವಂತ ಅನ್ಯಾಯವನ್ನ ಮುಚ್ಚಿಕೊಳ್ಳಿಕ್ಕೆ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾಣಿಪ್ಪಾಡಿ ಹಳೆ ವಿಡಿಯೋ ರಿಲೀಸ್ ಮಾಡಿದ ಪ್ರಿಯಾಂಕ್ ಖರ್ಗೆ. ಆರೋಪ ಪ್ರತ್ಯಾರೋಪಗಳು ನಡೀತಿರುವಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ವಿಜಯೇಂದ್ರ ವಿರುದ್ಧ ಅನ್ವರ್ ಮಾಣಿಪ್ಪಾಡಿ ಆರೋಪ ಮಾಡಿದ್ದ ಹಳೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ನಂಗೆ ಫೋನ್ ಮಾಡಿ ಹೇಳಿದ್ರು, ಅನ್ವರ್ ಮಾಣಿಪ್ಪಾಡಿ ಸ್ಲೋ ಹೋಗಿ ದಯವಿಟ್ಟು ಹೇಳಿದೆ, ನಿಮ್ಮವರು ನಿಮ್ಮನ್ನ ಸೇರಿದ್ದಾರೆ ಹೇಳಿದ್ದಾರೆ ಒಬ್ಬರು ಸೀನಿಯರ್. ಅಷ್ಟು ನೋವಾಗಿದೆ ಸರ್ ನನಗೆ. ಐ ಆಮ್ ಪೇನ್ ಸೋ ಮಚ್ ಟು ಸಿ. ದಟ್ಸ್ ದ ರೀಸನ್ ಐ ಆಮ್ ಡಿಸೈಡೆಡ್ ಆನ್ ದಿಸ್. ಐ ಆಮ್ ನಾಟ್ ಲೈಂಗ್ ಆರ್ putting up a show. Vijayendra has offered me crores of rupees to pull back this case. So many people have offered me money. Let them deny whether they have offered me money or not. Crores of rupees they have offered me, and everybody knows about it. ಮಾಣಿಪ್ಪಾಡಿ ಮೋದಿಗೆ ಪತ್ರ ಬರೆದಿದ್ದಾರೆ ಅಂತ ಕೈ ನಾಯಕರು ಆರೋಪಿಸುತ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಅಕ್ರಮದ ಬಗ್ಗೆ ವರದಿ ಸಿದ್ಧವಾಗಿತ್ತು. ಮಾಣಿಪ್ಪಾಡಿ ಅವರಿಗೆ ಯಾವ ಆಫರ್ ಮಾಡಿಲ್ಲ ಅಂತ ಆರೋಪವನ್ನ ಬಿಜೆಪಿ ತಿರಸ್ಕರಿಸಿದೆ. ಸರ್ಕಾರ ವಕ್ಫ್ ವಿಚಾರವಾಗಿ ಸದನದಲ್ಲಿಂದು ಉತ್ತರ ನೀಡಲಿದ್ದು 150 ಕೋಟಿ ಆಫರ್ ಬಾಂಬ್ ಸಿಡಿಯೋದು ನಿಶ್ಚಿತವಾಗಿದೆ. ಬ್ಯೂರೋ ರಿಪೋರ್ಟ್, TV9.